ಇನ್ನು ಗ್ಯಾರಂಟಿ ಸರ್ಕಾರದ ನಡೆಯನ್ನ ಖಂಡಿಸಿ ಬೃಹತ್ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಈಗಾಗಲೇ ಬೆಲೆ ಏರಿಕೆಯನ್ನ ಹೊಡೆತದಿಂದ ಗ್ರಾಹಕರೆಲ್ಲರೂ ಕೂಡ ಕಂಗಾಲಾಗಿದ್ದಾರೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರುದ್ಧವಾಗಿ ಸಿಡಿದೆದ್ದಿದ್ದಾರೆ ಸಂಘಟನೆಗಳು. ಟಿಕೆಟ್ ದರ ಜೊತೆಗೆ ಹಾಲಿನ ದರ, ತೈಲ ದರವೂ ಕೂಡ ಹೆಚ್ಚಾಗಿದೆ ಕೂಡ. ಡೀಸೆಲ್ ಮೇಲಿನ ಸೆಸ್ ಏರಿಕೆಯನ್ನ ವಿರೋಧಿಸಿ ಲಾರಿ ಮಾಲೀಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಡೀಸೆಲ್ ಮೇಲಿನ ಸೆಸ್ ದರ ಏರಿಸಿದ್ದೇ ಕೆರಳಿದ್ದಾರೆ ಲಾರಿ ಮಾಲೀಕರು. ಗ್ಯಾರಂಟಿ ಸರ್ಕಾರದ ವಿರುದ್ಧ ಈಗಾಗಲೇ ಬಿಜೆಪಿ ಸರಣಿ ಹೋರಾಟಗಳನ್ನ ಮಾಡ್ತಾ ಇದೆ. ಈ ಪೈಕಿ ಲಾರಿ ಮಾಲೀಕರು ಕೂಡ ಕೆಂಗಣ್ಣಿಗೆ ಗುರಿಯಾಗಿದೆ ಸರ್ಕಾರ, ಅವರ ಕೆಂಗಣ್ಣಿಗೆ. ಗ್ಯಾರಂಟಿ ಸರ್ಕಾರದ ನಡೆಯನ್ನ ಖಂಡಿಸಿ ಬೃಹತ್ ಹೋರಾಟಕ್ಕೆ ಸಜ್ಜಾಗ್ತಾ ಇದೆ ಲಾರಿ ಮಾಲೀಕರ ಸಂಘಟನೆ. ಬೆಲೆ ಏರಿಕೆ ಹೊಡೆತದಿಂದ ಗ್ರಾಹಕರೆಲ್ಲರೂ ಕೂಡ ಕಂಗಾಲಾಗಿದ್ದಾರೆ. ಈಗಾಗಲೇ ಡೀಸೆಲ್ ಮೇಲೆ 2 ರೂಪಾಯಿಯನ್ನ ಏರಿಕೆ ಮಾಡಿದ ಸರ್ಕಾರ, ಅದನ್ನ ವಿರೋಧ ಮಾಡಿ ಲಾರಿ ಮಾಲೀಕರೆಲ್ಲರೂ ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಸರ್ಕಾರದ ವಿರುದ್ಧವಾಗಿ. ಹಲವು ದರಗಳು ಕೂಡ ಏರಿಕೆಯಾಗಿದೆ. ಈ ಪೈಕಿ ಡೀಸೆಲ್ ದರ ಕೂಡ ಏರಿಕೆಯಾಗಿದೆ, 2 ರೂಪಾಯಿ 72 ಪೈಸೆ. ಇದನ್ನ ವಿರೋಧ ಮಾಡಿ ಲಾರಿ ಮಾಲೀಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟಕ್ಕೆ ಸಿದ್ಧವಾಗ್ತಾ ಇದ್ದಾರೆ. ಗ್ಯಾರಂಟಿ ಸರ್ಕಾರದ ವಿರುದ್ಧವಾಗಿ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಈಗಾಗಲೇ ಬಿಜೆಪಿ ಕೂಡ ಒಂದಲ್ಲ ಎರಡಲ್ಲ ಸರಣಿ ಹೋರಾಟಗಳನ್ನ ಮಾಡ್ತಾ ಇದೆ. ಜನರು ಕೂಡ ಆಕ್ರೋಶಕ್ಕೆ ಗುರಿಯಾಗಿದೆ, ಸರ್ಕಾರ ಜನರ ಆಕ್ರೋಶಕ್ಕೆ ಗುರಿಯಾಗಿದೆ. ಈಗ ಮುಂದಿನ ವಾರ ಲಾರಿ ಮಾಲೀಕರಿಂದ ಮುಷ್ಕರ ನಡೆಸೋದಕ್ಕೆ ಬಹುತೇಕ ಫಿಕ್ಸ್ ಅಂತಾನೆ ಹೇಳ್ಬೋದು. ಈಗಾಗಲೇ ಲಾರಿ ಮಾಲೀಕರು ಮುಷ್ಕರ ನಡೆಸಲು ತಯಾರಿ ಕೂಡ ಮಾಡಿಕೊಂಡಿದ್ದಾರೆ. ಈ ಸಂಬಂಧ ನಾಳೆ ಲಾರಿ ಮಾಲೀಕರಿಂದ ಸಮಾಲೋಚನೆ ಜೊತೆಗೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಬೃಹತ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಬಹುತೇಕವಾಗಿ ಲಾರಿ ಮಾಲೀಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ಮುಷ್ಕರ ನಡೆಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಈಗಾಗಲೇ ಅವರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನೀವೇನಾದರೂ ಒಂದು ದಿನ 24 ಗಂಟೆಗಳೊಳಗೆ ಆ ಡೀಸೆಲ್ ದರವನ್ನು ಏರಿಕೆ ಮಾಡಿದ್ದಾರಲ್ಲ, ಅದನ್ನ ಕಡಿಮೆ ಮಾಡದೆ ಹೋದಲ್ಲಿ ಯಾವುದೇ ಕಾರಣಕ್ಕೂ ನಾವು ಲಾರಿಗಳನ್ನ ತೆಗೆಯೋಲ್ಲ ಅನ್ನುವ ನಿರ್ಧಾರ ಕೂಡ ಕೈಗೊಂಡಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಲಾರಿ ಮಾಲೀಕರೆಲ್ಲರೂ ಕೂಡ ಬಹುತೇಕವಾಗಿ ಮುಷ್ಕರ ಮಾಡೋದಕ್ಕೆ ಫಿಕ್ಸ್ ಆಗಿದ್ದಾರೆ. ಲಾರಿ ಮಾಲೀಕರ ಜೊತೆಗೆ ಇನ್ನಿತರ ಡೀಸೆಲ್ ಬಳಕೆ ಮಾಡತಕ್ಕಂಥ ಟ್ಯಾಕ್ಸಿ ಇವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಮುಷ್ಕರ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ. ಈಗಾಗಲೇ ನಾಳೆ ಇದಕ್ಕೆ ಸಂಬಂಧಪಟ್ಟಂತೆ ಲಾರಿ ಮಾಲೀಕರಿಂದ ಸಮಾಲೋಚನೆ ಸಭೆ ಕೂಡ ಮಾಡ್ತಾರೆ ಚಾಮರಾಜಪೇಟೆಯಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಬೃಹತ್ ಮೀಟಿಂಗ್ ಅನ್ನ ಮಾಡ್ತಾರೆ. ಆ ಮೀಟಿಂಗ್ ಅಲ್ಲಿ ಮಾಡಿಬಿಟ್ಟು ಮುಂದಿನ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಈಗಾಗಲೇ ಗ್ಯಾರಂಟಿ ಸರ್ಕಾರ ಒಂದಲ್ಲ ಎರಡಲ್ಲ ಅನೇಕ ದರಗಳನ್ನ ಕೂಡ ಏರಿಕೆ ಮಾಡಿದೆ. ಇದನ್ನ ವಿರೋಧ ಮಾಡಿ ಜನರೆಲ್ಲರೂ ಕೂಡ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಒಂದು ಕಡೆ ಹಾಲಿನ ದರ, ನೀರಿನ ದರ ಜೊತೆಗೆ ಕಸದ ಮೇಲೆ ಕೂಡ ಹೆಚ್ಚಿನ ತೆರಿಗೆ, ಅದನ್ನು ಕೂಡ ನಮ್ಮ ಆಸ್ತಿ ತೆರಿಗೆಯಲ್ಲಿ ಅಳವಡಿಸಿಕೊಂಡು ಅದನ್ನು ಕೂಡ ವಸೂಲಿ ಮಾಡ್ತಾರೆ. ಜೊತೆಗೆ ನಿನ್ನೆ ಅಷ್ಟೇ ಒಂದು ಬೆಳಕಿಗೆ ಬಂದ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಮನೆ ಮುಂದೆ ಪಾರ್ಕಿಂಗ್ ಮಾಡುವ ವಾಹನಗಳಿಗೆ ಕೂಡ ಚದುರ ಅಡಿಗಳಲ್ಲಿ ಲೆಕ್ಕ ಮಾಡಿಬಿಟ್ಟು ಅದಕ್ಕೂ ಕೂಡ ತೆರಿಗೆಯನ್ನು ವಿಧಿಸುವ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಆಕ್ರೋಶಕ್ಕೆ ಗುರಿಯಾಗ್ತಾ ಇದೆ. ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದಲ್ಲ ಎರಡಲ್ಲ ಎಲ್ಲಾ ದರಗಳನ್ನು ಕೂಡ ಏರಿಕೆ ಮಾಡ್ತಾ, ಜೊತೆಗೆ ಟ್ಯಾಕ್ಸ್ಗಳನ್ನು ಕೂಡ ಏರಿಕೆ ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ನೀರಿನ ವ್ಯವಸ್ಥೆ ಸರಿ ಇಲ್ಲ, ಜೊತೆಗೆ ರಸ್ತೆ ಕೂಡ ಸರಿ ಇಲ್ಲ, ಅವರ ವ್ಯವಸ್ಥೆ ಕೂಡ ಸರಿ ಇಲ್ಲ, ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಾ ಇದೆ. ಏಕಾಏಕಿ ಇವರ ಸಂಬಳ ಕೂಡ 50% ಏರಿಕೆ ಮಾಡಿಕೊಳ್ತಾರೆ. ಜನರ ಮೇಲೆ ಮಾತ್ರ ತೆರಿಗೆಗಳನ್ನು ವಿಧಿಸ್ತಾ ಹೋಗ್ತಾ ಇದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ವ್ಯಾಪ್ತಿ ಕೂಡ ಬಿಜೆಪಿ ಕೂಡ ಹೋರಾಟಕ್ಕೆ ಸಜ್ಜಾಗಿದೆ. ಒಂದು ಕಡೆ ಗ್ರಾಹಕರೆಲ್ಲರೂ ಕೂಡ ಹೈರಾಣಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರ್ಷಿತಾ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಹರ್ಷಿತಾ, ಈಗಾಗಲೇ ಒಂದಲ್ಲ ಎರಡಲ್ಲ ಸುಮಾರು ದರಗಳನ್ನ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏರಿಕೆ ಮಾಡಿದೆ. ಆ ಪೈಕಿ 2 ರೂಪಾಯಿ 72 ಪೈಸೆ ಕೂಡ ಡೀಸೆಲ್ ಮೇಲೆ ದರವನ್ನು ಕೂಡ ಏರಿಕೆ ಮಾಡಿದ್ದಾರೆ. ಇದನ್ನ ವಿರೋಧ ಮಾಡಿ ಲಾರಿ ಮಾಲೀಕರು ಕೂಡ ಮುಷ್ಕರಕ್ಕೆ ಸಿದ್ಧವಾಗ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಹರ್ಷಿತಾ?
ಶ್ರೀಕಾಂತ್, ಈಗಾಗಲೇ ಏನಂತಂದ್ರೆ ಕಳೆದ 2 ತಿಂಗಳ ಹಿಂದೆ ರಾಜ್ಯ ಸಾರಿಗೆ ಸಂಸ್ಥೆಯ ನೌಕರರು ಕೂಡ ಮುಷ್ಕರಕ್ಕೆ ಕೂಡ ಕರೆ ನೀಡಿದ್ರು. ಅವರ ಹಲವು ಬೇಡಿಕೆಗಳನ್ನ ಇಟ್ಕೊಂಡು ಮುಷ್ಕರಕ್ಕೆ ಕೂಡ ಕರೆ ನೀಡಿದ್ರು. ಆದ್ರೆ ಸರ್ಕಾರದ ಜೊತೆಗೆ ಮಾತುಕತೆಯ ನಂತರ ಎಲ್ಲೋ ಒಂದ್ ಕಡೆ ಅವ್ರನ್ನ ಸಮಾಧಾನ ಪಡಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿತ್ತು. ಹೀಗಾಗಿ ಮುಷ್ಕರವನ್ನ ಕೂಡ ಕೈ ಬಿಡಲಾಗಿತ್ತು. ಆದ್ರೆ ಈಗ ಇತ್ತೀಚೆಗೆ ಏನಂತಂದ್ರೆ ಸಾಕಷ್ಟು ಬೆಲೆ ಏರಿಕೆಯ ಬಿಸಿ ಕೂಡ ತಡ್ತಾ ಇದೆ. ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದಾಗಿನಂತಲೂ ಕೂಡ ಒಂದಲ್ಲ ಒಂದು ಬೆಲೆ ಏರಿಕೆ ಕೂಡ ಆಗ್ತಾ ಇರುವಂತದ್ದು. ಹೀಗಾಗಿ ಡೀಸೆಲ್ ದರವನ್ನ ಏರಿಕೆ ಖಂಡಿಸಿ ಈಗ ಲಾರಿ ಮಾಲೀಕರ ಸಂಘಟನೆ ಕೂಡ ಮುಷ್ಕರಕ್ಕೆ ಕರೆ ನೀಡೋಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಹೀಗಾಗಿ ನಾಳೆ ಸಭೆಯನ್ನ ಕರೆಯಲಾಗಿದೆ. ಚಾಮರಾಜಪೇಟೆಯ ಪ್ರಕಾಶ್ ಕೆಫೆಯಲ್ಲಿ ಸಭೆಯನ್ನ ಕರೆಯಲಾಗಿದೆ. ಆ ಒಂದು ಸಭೆಯಲ್ಲಿ ಲಾರಿ ಮುಷ್ಕರದ ಬಗ್ಗೆ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಿದೆ. ಹೀಗಾಗಿ ಈಗಾಗಲೇ ಏನಂತಂದ್ರೆ ಡೀಸೆಲ್ ಮೇಲಿನ ಸೆಸ್ ಏರಿಕೆ ಕಂಡು ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ತದನಂತರ ಈಗ ಡೀಸೆಲ್ ಬೆಲೆ ಏರಿಕೆ ಕಂಡು ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ದರ ಏರಿಕೆಯಿಂದ ಈಗಾಗಲೇ ಜನ ತತ್ತರಿಸಿ ಹೋಗಿದ್ದಾರೆ. ಈ ಒಂದು ವರ್ಷ ಆರಂಭ ಆದಾಗಿಂದ ಕೂಡ ಬೆಲೆ ಏರಿಕೆ ಬಿಸಿ ಕೂಡ ತಡ್ತಾ ಇದೆ. ಒಂದ್ ಕಡೆ ಬಸ್ ಟಿಕೆಟ್ ದರ ಏರಿಕೆ ಆಯ್ತು, ನಂತರ ಮೆಟ್ರೋ ದರ ಏರಿಕೆ ಆಯ್ತು, ಈಗ ಹಾಲಿನ ದರ ಕೂಡ ಏರಿಕೆ ಆಗಿದೆ. ದಿನದಿಂದ ದಿನಕ್ಕೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಸಾಮಾನ್ಯ ಜನರ ಜೇಬಿಗೆ ಕೂಡ ಕತ್ತರಿ ಬೀಳ್ತಾ ಇದೆ. ಹೀಗಾಗಿ ಒಂದಲ್ಲ ಒಂದು ಬೆಲೆ ಏರಿಕೆಯಿಂದ ಈಗಾಗಲೇ ಜನ ತತ್ತರಿಸಿ ಹೋಗಿದ್ದಾರೆ. ಅದರಲ್ಲೂ ಕೂಡ ಈಗ ಡೀಸೆಲ್ ದರ ಏರಿಕೆಯಿಂದಾಗಿ ಸಾಕಷ್ಟು ವಾಹನ ಮಾಲೀಕರಿಗೂ ಕೂಡ ಸಾಕಷ್ಟು ಹೊಡೆತ ಬೀಳ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಲಾರಿ ಮಾಲೀಕರ ಸಂಘಟನೆಗೆ ಸಾಕಷ್ಟು ಹೊಡೆತ ಬೀಳ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ಸಗಟು ವ್ಯಾಪಾರ ಆಗಿರ್ಬೋದು, ಏನು ಟ್ರಾನ್ಸ್ಪೋರ್ಟ್ ಏನ್ ಇರುತ್ತೆ ಆ ಒಂದು ವ್ಯಾಪಾರಕ್ಕೂ ಕೂಡ ಈಗ ಅದರ ಬೆಲೆ ಕೂಡ ಏರಿಕೆ ಆಗುತ್ತೆ. ಹೀಗಾಗಿ ಡೀಸೆಲ್ ಬೆಲೆ ಏರಿಕೆಯಿಂದ ಸಾಕಷ್ಟು ಹೊರೆ ಕೂಡ ಈ ಒಂದು ಲಾರಿ ಮಾಲೀಕರಿಗೆ ಬೀಳ್ತಾ ಇದೆ. ಹೀಗಾಗಿ ಮತ್ತೆ ಮುಷ್ಕರಕ್ಕೆ ಕರೆಯನ್ನ ನೀಡಿದ್ದಾರೆ. ಒಂದು ಡೀಸೆಲ್ ದರವನ್ನ ಏರಿಕೆಯನ್ನ ಖಂಡಿಸಿ ಇದೀಗ ಸರ್ಕಾರದ ವಿರುದ್ಧ ಮುಷ್ಕರಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹೀಗಾಗಿ ನಾಳೆ ಒಂದು ಸಭೆಯಲ್ಲಿ ನಿರ್ಧಾರವಾಗುತ್ತೆ. ಮುಷ್ಕರವನ್ನ ಯಾವಾಗ ಕೈಗೊಳ್ಳಲಾಗುತ್ತೆ, ಎಲ್ಲಿಯವರೆಗೂ ಕೂಡ ಇರುತ್ತೆ, ಇವರ ಹಲವು ಬೇಡಿಕೆಗಳು ಏನೇನಿದೆ ಎಲ್ಲವನ್ನು ಕೂಡ ನಾಳೆ ಒಂದು ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಸಭೆಯ ನಂತರ ಯಾವಾಗ ಮುಷ್ಕರವನ್ನ ಕೈಗೊಳ್ಳಲಾಗುತ್ತೆ ಅನ್ನೋ ಮಾಹಿತಿ ಕೂಡ ತಿಳಿದು ಬರಲಿದೆ. ಶ್ರೀಕಾಂತ್, ಓಕೆ, ಥ್ಯಾಂಕ್ ಯು ಹರ್ಷಿತ್.